ಮಾನ್ವಿಯಲ್ಲಿ ಹೆಚ್ಚಿದ ಮರಳು ಮಾಫಿಯಾ ದಂಧೆ. ಜುಮ್ಮಲದೊಡ್ಡಿ ಸಿಮೆಂಟ್ ರೋಡ್ ರಸ್ತೆಯಿಂದ ನಡೆಯುತ್ತೆ ಸ್ಯಾಂಡ್ ಮಾಫಿಯಾ ದಂಧೆ. ವೆಲ್ಫೇರ್ ಪಾರ್ಟಿಯಿಂದ ಮಾನ್ವಿ ತಹಸೀಲ್ದಾರರಿಗೆ ಮನವಿ. ಮಾನ್ವಿಯಲ್ಲಿ ಆಡಳಿತ ವ್ಯವಸ್ಥೆ ಕುಸಿದ್ದರಿಂದ ದಂಧೆ ಹೆಚ್ಚುತ್ತಿದೆ. ಅಮಾಯಕರು ಸತ್ರೆ ಯಾರು ಹೊಣೆ ಎಂದು ಜನರ ಆಕ್ರೋಶ. ಮಾನ್ವಿ ತಾಲೂಕಲ್ಲಿ ಆಡಳಿತ ವ್ಯವಸ್ಥೆ ಕುಸಿದಿದ್ದರಿಂದ ಮರಳು ಮಾಫಿಯಾ ದಂಧೆ ಮದ್ಲಾಪುರ, ಚಿಕ್ಕಲಪರ್ವಿ, ಯಡಿವಾಳದಿಂದ ನಿತ್ಯ ಹಗಲು ರಾತ್ರಿ ಎನ್ನದೆ ಟಿಪ್ಪರ್ಗಳ ಮೂಲಕ ನಡೆಯುತ್ತಿದ್ದು ನಿಯಂತ್ರಣ ಮಾಡಬೇಕು ಎಂದು ವೆಲ್ಫೇರ್ ಪಾರ್ಟಿಯಿಂದ ಮಾನ್ವಿ ತಹಸೀಲ್ದಾರ್ ಮೂಲಕ ಮನವಿ ಸಲ್ಲಿಸಲಾಯಿತು. ಮರಳು ಕದಿಮರು ದೇಶದ ಸಂಪತ್ತು ಲೂಟಿ ಮಾಡಿ ನಿತ್ಯ ಹಗಲು ಮತ್ತು ರಾತ್ರಿ ಟಿಪ್ಪರ್ಗಳು ಜುಮ್ಮಲದೊಡ್ಡಿ ಹಾಗೂ ಸಿಮೆಂಟ್ ರೋಡ್ ಮೂಲಕ ಬರುತ್ತಿದ್ದರಿಂದ ಧೂಳಿಗೆ ಜನರು ರೋಸಿ ಹೋಗಿದ್ದಾರೆ. ಏನಾದರೂ ಅನಾಹುತವಾದರೆ ಇದಕ್ಕೆ ಯಾರು ಹೊಣೆ ಎಂದು ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಾನ್ವಿಯಲ್ಲಿ ಆಡಳಿತ ವ್ಯವಸ್ಥೆ ಕುಸಿದಿದ್ದರಿಂದ ಮೀಸೆ ಮೂಡದ ಪುಡಿ ಯುವಕರು ಟಿಪ್ಪರ್ ಚಾಲನೆ ಮಾಡಿಕೊಂಡು ಶರವೇಗದಲ್ಲಿ ಬರುತ್ತಿದ್ದರಿಂದ ಜೀವನ ಮಾಡಲು ಕಷ್ಟಕರವಾಗಿದೆ. ಏನಾದರೂ ಸಾವು ನೋವು ಸಂಭವಿಸಿದರೆ ಇದಕ್ಕೆಲ್ಲ ಸರ್ಕಾರವೇ ಹೊಣೆ ಎಂದು ವೆಲ್ಫೇರ್ ಪಾರ್ಟಿ ನೇರವಾಗಿ ಹೇಳುತ್ತದೆ ಎಂದು ಕಿಡಿಕಾರಿದರು. ಅಧಿಕಾರಿಗಳು, ಆರ್ಟಿಒ ಇಲಾಖೆ ಅಧಿಕಾರಿಗಳು ಇವರೆಲ್ಲ ದಿವ್ಯ ನಿರ್ಲಕ್ಷ್ಯದಿಂದ ಈ ಮರಳು ಮಾಫಿಯಾ ದಂಧೆ ನಡೆದಿದೆ ಎಂದು ನಮ್ಮ ಭಾವನೆ. ಕಾರಣ ಅನ್ನಮಯ್ಯ ತಾತ ರಸ್ತೆ ಜುಮ್ಮಲದೊಡ್ಡಿ ಸುಲ್ತಾನ್ ವೃತ್ತದ ಮೂಲಕ ಈ ಮರಳು ಮಾಫಿಯಾ ದಂಧೆ ವಾಹನಗಳ ಚಲಿಸದಂತೆ ವ್ಯವಸ್ಥೆ ಮಾಡಬೇಕು ಮತ್ತು ಟಿಪ್ಪು ಸುಲ್ತಾನ್ ವೃತ್ತದ ಹತ್ತಿರ ಪೊಲೀಸ್ ಇಲಾಖೆಯ ತನಿಖಾ ಠಾಣೆ ಮಾಡಬೇಕು ಎಂದು ಈ ಭಾಗದ ನಿವಾಸಿಗಳು ಮತ್ತು ವಿವಿಧ ಸಮಾಜದ ಮುಖಂಡರುಗಳು ಜಂಟಿಯಾಗಿ ಹಿಂದೂ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ವೇದಿಕೆ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇವೆ. ತಾವುಗಳು ಕೂಡಲೇ ಸೂಕ್ತ ಕ್ರಮ ಜರುಗಿಸಿ ನಮಗೆ ನ್ಯಾಯ ಕೊಡಬೇಕು. ಜೊತೆಗೆ ಟ್ರ್ಯಾಕ್ಟರ್ ಮತ್ತು ಟಿಪ್ಪರ್ಗಳ ಸಂಚಾರ ನಿಲ್ಲಿಸಬೇಕು. ಇಲ್ಲವಾದದಲ್ಲಿ ಮುಂದಿನ ದಿನಗಳಲ್ಲಿ ಬೃಹತ್ ಪ್ರತಿಭಟನೆ, ರಸ್ತೆ ತಡೆ ಮಾಡಲು ನೀವೇ ಅನುಕೂಲ ಮಾಡಿಕೊಟ್ಟಂತೆ ಇರುತ್ತದೆ ಎಂದು ತಮ್ಮ ಗಮನಕ್ಕೆ ತರುತ್ತೇವೆ. ಇಂತಿ ಶೇಖ್ ಬಾಬಾ ಹುಸೇನ್ ವೆಲ್ಫೇರ್ ಪಾರ್ಟಿ ತಾಲೂಕಾಧ್ಯಕ್ಷರು ಮತ್ತು ಸರ್ವ ಮುಖಂಡರು ನಿವಾಸಿಗಳಿಂದ. ಸರ್, ನಿಮ್ಮದು ಏನು ಸರ್ ಸಮಸ್ಯೆ ಇವತ್ತು? ಏನ್ರಿ, ರಾತ್ರಿ ಎಲ್ಲ ಟಿಪ್ಪರು ಟ್ರಾಕ್ಟರ್ಗಳು ತುಂಬಿ ಓಡಾಕತ್ತಾರ. ರಾತ್ರಿ ಸಾಕಾಗ್ಬಿಡೋದ. ಧೂಳ ಮನ್ಯಾಗ ಎಲ್ಲರಿಗೆ ಜಡ್ ಬಿದ್ದ ಓಸ್ ಮಂದಿಗೆ ಏನ್ ಸಾಕಾಗ್ಯದ. ಹುಡುಗರು ಸಣ್ಣ ಹುಡುಗರು ತಿರುಗಾಡ್ತಾರ. ಅವ್ರು ಉಳ್ಯಾಗ ಸತ್ತು ಹೋಗಿ ಉಳ್ಯಾಕತ್ತಾರ. ಏನ್ರಿ? ಅಲ್ಲ ಸರ್, ಇದು ಹಗಲು ರಾತ್ರಿ ಹೊಡ್ಯಾಕತ್ತಾರ? ರಾತ್ರಿ ಫುಲ್ ಆಗ್ಲತ್ ಕಮ್ಮಿ. ಎಲ್ಲಿ ಸರ್, ಯಾವ ಏರಿಯಾದಿಂದ ಹೊಡ್ಯಾಕತ್ತಾರ? ಇದು ಅನ್ಮೇದಾದ್ರ ಬರ್ತದಲ್ಲ, ಸರ್ಕಾರ ದವಾಖಾನೆಯಿಂದ ಕ್ರಾಸ್ ದಾರಿ ಇತ್ತಲ್ಲ, ಹಂಗ್ ಬರ್ತಾರ. ಅನ್ಮೇದಾತ ಸಿಮೆಂಟ್ ರೋಡ್ ಸೀದಾ ಹಿಂಗ್ ಬರ್ತಾರ. ಕಳಸಲಿಂದ ಬಂದು ಹಿಂಗ್ ಸೀದಾ ಪಾರತ್ತಾರ. ಹಗಲು ರಾತ್ರಿ ಹೊಡ್ಯಾಕತ್ತಾರ. ಮತ್ತೆ ಈ ರೀತಿ ಹೊಡ್ಯಾಕತ್ತಾರ ಏನ್ ಸರ್, ಸರ್ಕಾರ ಅಧಿಕಾರಿಗಳು ಏನ್ ಮಾಡಕತ್ತಾರ? ಏನ್ ಯಾರು ಕೇಳೋರಿಲ್ಲ, ಹೇಳೋರಿಲ್ಲ ಹಂಗಾಗ್ಬಿಟ್ಟದ. ಮತ್ತೆ ಹಿಂಗಾದ್ರೆ ಹೆಂಗ್ ಸರ್? ಮತ್ತೆ ಏನಾದ್ರು ಅನಾಹುತ ಯಾರು ಜವಾಬ್ದಾರಿ ಯಾರಿಗೆಲ್ಲ ಹೇಳ್ಬೇಕು, ಒಬ್ಬರಿಗೆ ಗೊತ್ತಾಗಲ್ದಲ್ಲಿ. ಅಂದ್ರೆ ಈಗ ಜನರು ಸಾಯಿಸ್ಬೇಕಂತ ಎಲ್ಲಾರು ಸಾಯಿಸ್ಬೇಕು ಕುಂತಾರ. ಅಲ್ಲ, ಈಗ ನೀವು ಈ ರೀತಿ ಟಿಪ್ಪರ್ ಹೊಡಿತಾರ ಅಂದ್ಮೇಲೆ ಫುಲ್ ಸ್ಪೀಡ್ ಆಗಿ ಹೊಡಿತಾರ? ಫುಲ್ ಸ್ಪೀಡ್ ಹೊಡಿತಾರ. ನಿಂದ್ರಾಗೆಲ್ಲ ಗಾಡಿ ಇಷ್ಟು ಇರ್ತದ. ಒಂದ್ ಕೈಯಾಗ ಮೊಬೈಲ್ ಇರ್ತದ, ಒಂದ್ ಕೈಯಾಗ ಇಸ್ಟ್ರಿಂಗ್ ಇರ್ತದ. ಓಡದೆ ಕೇಳಿದ್ರೆ ಏನಂತಾರ? ನಿಂದ್ರಾಗೆಲ್ಲ ಒಟ್ಟು ಓಡ್ತಾರ ಸೀದಾ. ಮತ್ತೆ ಪೊಲೀಸ್ ಇಲಾಖೆ ಏನ್ ಮಾಡುತ್ತೆ? ಯಾರೇ ಅವ್ರ ಹೇಳಿದ್ರೆ ಅವ್ರು ಕೇಳಾಗಿಲ್ಲ. ಯಾರು ಹೇಳಿದ್ರೆ ಸಂಬಂಧ ಇಲ್ಲ. ಯಾರು ಮತ್ತೆ ಹಿಂಗಾದ್ರೆ ಹೆಂಗ್ ಸರ್? ಮತ್ತೆ ಸರ್ಕಾರ ಏನ್ ಮಾಡ್ತಾ? ಇಲ್ಲಿ ಶಾಸಕರು ಏನ್ ಮಾಡ್ತಾರೆ? ಪೂರಾ ಟೈಟ್ ಆಗ್ಬಿಡೋದು ನಮ್ಗೆ ಎಲ್ಲರಿಗೆ, ಮನೆ ಎಲ್ಲರಿಗೆ. ನಿಮಗೆ ಹೊಟ ಅಂದ್ರೆ ಧೂಳು ಸಮಸ್ಯೆ ಆಗಿದೆ. ಧೂಳ ಸಮಸ್ಯೆ, ಬಾಯಾಗೆಲ್ಲ ಧೂಳ ಹೋಗಿ ಎಲ್ಲ ಎಲರ್ಜಿ ಆಗಿ ಮಂದಿ ದವಾಖಾನೆ ಬೀಳಕತ್ತಾರ. ಊಸ್ ಮಂದಿ. ಹೌದಾ ಸರ್? ಅಂದ್ರೆ ಈಗ ಅನಾಹುತ ಆಗಿದೆ ಯಾರಿಗೆ? ನೆಕ್ಸ್ಟ್ ಈಗ ಹಿಂಗಾದ್ರೆ ಜನರು ಸಾಯಿಸ್ಬೇಕಂತ ಮನೆ ಎಲ್ಲಾರು ಬಿದ್ದಾರ ದವಾಖಾನೆದಾಗ. ಓಸ್ ಮಂದಿ. ಹೌದಾ ಸರ್? ದವಾಖಾನೆ ಬಿದ್ದಾರ. ಓಸ್ ಮಂದಿ ದವಾಖಾನೆ ಬಿದ್ದಾರ. ಆಸ್ಪತ್ರೆಗೆ ಸೇರ್ಕೊಂಡ್ಬಿಟ್ಟಾರ ಧೂಳಿಗೆ. ಅಂದ್ರೆ ದಿನ ಹಗಲು ರಾತ್ರಿ ಹೊಡಕತ್ತಾರ? ಹಗಲು ರಾತ್ರಿ ಹೊಡಕತ್ತಾರ. ಸರ್, ನನ್ನ ಹೆಸರು ಶೇಖ್ ಫ್ರೀ ಅಂತೇಳಿ, ಪುರಸಭೆ ಸದಸ್ಯ ಮಾನ್ವಿ. ಸರ್, ಏನು ಸರ್ ಮಾನ್ವಿ ಕಂದಾಯ ಕಚೇರಿಗೆ ಮನವಿ ಕೊಟ್ಟಿದ್ರೆ ಏನು ವಿಷಯ? ಸರ್, ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ಈಗ ಮನವಿ ಪತ್ರ ಕೊಡಲಾಯಿತು. ಇದು ಏಕೆ ಅಂತಂದರೆ, ಇದು ಜುಮ್ಮಲದೊಡ್ಡಿ ಮತ್ತು ಟಿಪ್ಪು ಸುಲ್ತಾನ್ ಸರ್ಕಲ್ ವೃತ್ತದ ಮೂಲಕ ಹನುಮೈತಾತವರೆಗೆ ಹೋಗುವಂಥ ಏನು ಮಾರ್ಗ ಇದೆ, ದಾರಿ ಇದೆ, ಆ ದಾರಿಯಲ್ಲಿ ಇತ್ತೀಚೆಗೆ ಮರಳು ತುಂಬಿರುವಂತಹ ಟಿಪ್ಪರ್ಗಳು ಮತ್ತು ಟ್ರ್ಯಾಕ್ಟರ್ಗಳು ಅತಿ ಹೆಚ್ಚಾಗಿ ಸಂಚಲನ ಮಾಡ್ತಾ ಇವೆ. ಹಾಗಾಗಿ ಎಲ್ಲ ಬಂದಿರುವಂಥ ಆ ಭಾಗದ ಜನ ಇವರೆಲ್ಲರೂ, ಇದರಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ಕಡಿಮೆ ಇದ್ದಾರೆ, ಆದರೆ ಆ ನಿವಾಸಿಗಳು ಹೆಚ್ಚಿಗಿದ್ದಾರೆ. ಇವರ ಒಂದು ಅಪೇಕ್ಷೆ ಮೇರೆಗೆ ನಾವೆಲ್ಲರೂ ನಮ್ಮ ಪಕ್ಷದ ಮುಖಂಡರೆಲ್ಲ ಬಂದು ಈ ಮನವಿ ಪತ್ರ ಕೊಡಲಾಗಿದೆ. ನಮ್ಮ ಒತ್ತಾಯ ಏನಂತಂದರೆ, ಎಲ್ಲ ಸಾರ್ವಜನಿಕರ ಒಂದು ಒತ್ತಾಯ ಏನಂದರೆ, ನೋಡಿ, ಆ ದಾರಿ ಏನಿದೆಯಲ್ಲ ಅದು CC ರಸ್ತೆ. ಅಲ್ಲಿ ಯಾವುದೇ ಒಂದು ದೊಡ್ಡದಾದಂಥ ಒಂದು ಭಾರಿ ಗಾತ್ರದ ಗಾಡಿಗಳು ಹೋಗುವಂಥ, ಸಂಚಾರ ಮಾಡುವಂಥ ರಸ್ತೆ ಅಲ್ಲ ಅದು. ಹಾಗಾಗಿ ಮರಳು ತುಂಬಿದ ದೊಡ್ಡ ದೊಡ್ಡ ಒಂದು ಟಿಪ್ಪರ್ಗಳು ಹೋದರೆ ಆ ದಾರಿ ಸಂಪೂರ್ಣವಾಗಿ ಕೆಟ್ಟೋಗ್ತದೆ. ಮತ್ತು ಅದು CC ಎಲ್ಲ ಕಿತ್ತೋಗ್ತದೆ. ಒಂದು. ಎರಡನೇ ವಿಷಯ ಏನಂದರೆ, ಅಲ್ಲಿ ವಾಟರ್ ಪೈಪ್ಗಳು ಹಾಕಿರುವಂಥ ಒಂದು ವ್ಯವಸ್ಥೆ ಇದೆ. ದೊಡ್ಡ ಗಾಡಿಗಳು ಬಂದರೆ ಮತ್ತು ಆ ಪೈಪ್ಗಳು ಸಹ ಒಡೆದೋಗ್ತವೆ, ನೀರಿನ ಸಮಸ್ಯೆ ಆಗ್ತದೆ ಅಂತೇಳಿ ಎಲ್ಲರ ಅಭಿಪ್ರಾಯ. ಮೂರನೇ ವಿಷಯ ಏನಂದರೆ, ಅಲ್ಲಿ ಶಾಲೆ ಇದೆ ಒಂದು.
ಹನುಮಯ್ಯ ತಾತ ಹೋಗೋ ದಾರಿಗೆ ಒಂದು ಶಾಲೆ ಇದೆ, ಸಣ್ಣ ಸಣ್ಣ ಮಕ್ಕಳು ಹೋಗ್ತಾರೆ. ಆ ಮಕ್ಕಳಿಗೂ ಸಹ ಸಮಸ್ಯೆ ಆಗ್ತಾ ಇದೆ. ಮತ್ತು ಇನ್ನೊಂದು ವಿಚಾರ ಏನಂದರೆ, ಆ ಕಡೆ ಭಾಗದಲ್ಲಿ ಹೋಗುವಂತಹ ರೈತರಿದ್ದಾರೆ. ಆ ರೈತರ ಒಂದು ಜಾನುವಾರುಗಳು ಎಲ್ಲಲ್ಲಿ ಸಂಚರಿಸ್ತಾ ಇದ್ದಾವೆ. ಈ ಟಿಪ್ಪರ್ ಮತ್ತು ಟ್ರ್ಯಾಕ್ಟರ್ಗಳು ಬರುವುದರಿಂದ ಸಮಸ್ಯೆ ಉದ್ಭವ ಆಗಿದೆ. ಹಾಗಾಗಿ ಇವರೆಲ್ಲರ ಒಂದು ಅಪೇಕ್ಷೆ ಮೇರೆಗೆ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಇವತ್ತಿನ ಈ ಒಂದು ಮನವಿ ಪತ್ರ ಕೊಟ್ಟಿದೆ. ಅಲ್ಲಿ ವಿಶೇಷವಾಗಿ ನಮ್ಮ ಬೇಡಿಕೆ ಏನಂದರೆ, ಇಂಥ ಒಂದು ಭಾರಿ ಗಾತ್ರದ ಟಿಪ್ಪರ್ಗಳು ಹೋಗದಂತೆ, ಸಂಚರಿಸದಂತೆ ಅಲ್ಲಿ ನಿಯಂತ್ರಣ ಮಾಡಬೇಕು. ಆ ನಿಯಂತ್ರಣ ಮಾಡುವ ಜವಾಬ್ದಾರಿ ನಮ್ಮ ಪೊಲೀಸ್ ಇಲಾಖೆಯದು ಮತ್ತು ನಮ್ಮ ತಾಲೂಕು ಆಡಳಿತದ್ದು. ಹಾಗಾಗಿ ಇಲ್ಲಿ ನಾವು ಮನವಿ ಪತ್ರ ಕೊಟ್ಟಿವಿ ಜಿಲ್ಲಾಧಿಕಾರಿಗಳಿಗೆ, ತಹಸೀಲ್ದಾರ್ಗಳ ಅವರ ಮುಖಾಂತರ ಈ ಗಣಿ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಎರಡು ಸೇರಿ ಅಲ್ಲಿ ಒಂದು ವ್ಯವಸ್ಥೆ ಮಾಡಬೇಕು. ವಿಶೇಷವಾಗಿ ಅದು ಏನು ಟಿಪ್ಪು ಸುಲ್ತಾನ್ ವೃತ್ತ ಇದೆಯಲ್ಲ, ಅಲ್ಲಿ ಒಂದು ತನಿಖಾ ಒಂದು ಠಾಣೆ ಅಲ್ಲಿ ನಿರ್ಮಾಣ ಮಾಡಬೇಕನ್ನುವಂಥದ್ದು ಎಲ್ಲರ ಅಪೇಕ್ಷೆಯ ಒಂದು ಒತ್ತಾಯ ಇದೆ. ಹಾಗಾಗಿ ಈ ಮನವಿ ಪತ್ರ ಕೊಡಲಾಗಿದೆ. ಅಲ್ಲ ಸರ್, ಈ ರೀತಿಯಾಗಿ ಒಂದು ರೀತಿ ಅಂದರೆ ಜನಸಂದಣಿ ಇರತಕ್ಕಂಥ ಸಿಮೆಂಟ್ ರೋಡಲ್ಲಿ ಟಿಪ್ಪರ್ಗಳು, ಬೃಹತ್ ಗಾತ್ರದ ಟಿಪ್ಪರ್ಗಳು ಬರ್ತವೆ ಅಂದ್ರೆ ಏನು ಸರ್ ಇದೆಲ್ಲ ದೂರಾಡಳಿತ ವ್ಯವಸ್ಥೆ ಮಾನವಿ ಅಂದರೆ ಅಕ್ರಮ ಕದಿಮರು ಮತ್ತು ಮರಳು ಕದಿಮರು ಈ ರೀತಿಯಾಗಿ ಒಂದು ರೀತಿಯಲ್ಲಿ ದಂಧೆ ಮಾಡೋದಕ್ಕೆ ಇಳಿದಿದ್ದಾರೆ ಇಲ್ಲಿ ಮಾನವಿಯಲ್ಲಿ? ನೋಡಿ, ಅವ್ರು ಯಾಕೆ ಇಳಿದಾರೆ ಅದು ನಮ್ಗೆ ಗೊತ್ತಿಲ್ಲ. ನಮ್ಗೆ ಸಮಸ್ಯೆ ಇರೋದು ನಮ್ಮ ದಾರಿಯಲ್ಲಿ ಬರ್ತಾವೆ, ಮನೆಗಳಿಗೆ ಬರ್ತಾವೆ ಅಂತ ಸಮಸ್ಯೆ ಅದಕ್ಕೆ ಬಂದಾರೆ. ಅವ್ರು ಯಾಕಾಗಿ ಅವ್ರು ಈ ರೀತಿಯಾಗಿ ರಸ್ತೆ ಬರ್ತಾ ಏನು ಅನಾಹುತ ಆದ್ರೆ, ಆಕ್ಸಿಡೆಂಟ್ ಆದ್ರೆ, ಧೂಳದಿಂದ ಸಮಸ್ಯೆ ಆದ್ರೆ, ಶ್ವಾಸಕೋಶ ಸಮಸ್ಯೆ, ಈ ರೀತಿ ಒಂದು ರೀತಿ ತಪ್ಪಲ್ಲ. ಅದಕ್ಕೆ ತಪ್ಪು. ಅದಕ್ಕಾಗಿ ನಾವು ಮನವಿ ಪತ್ರ ಕೊಟ್ಟಿದ್ವಿ. ಈಗ ನಾವು ಕಾದು ನೋಡ್ತಾ ಇದ್ದೀವಿ. ಈ ಒಂದು ವಾರ ಟೈಮ್ ಕೊಡ್ತಾ ಇದ್ದಾರೆ ಇವರೆಲ್ಲರೂ ಸೇರಿ. ಅವರು ಅದನ್ನು ನಿಲ್ಲಿಸಿದ್ರೆ ಉತ್ತಮ, ಇಲ್ಲಾಂದ್ರೆ ಒಂದು ದೊಡ್ಡ. ಬ್ಯೂರೋ ರಿಪೋರ್ಟ್ ಶಿವತೇಜ, ಭಾರತ ವೈಭವ ನ್ಯೂಸ್, ಮಾನ್ವಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.